ಯಾಕೆ ಬಂದ್ರೆ ಆಲ್ರೆಡಿ ಚೈನಾದ ಪೂರ್ತಿ ಹುಡೀಲಿ ಹೋಗಿ ಬಿದ್ದುಬಿಟ್ಟದೆ ಇವತ್ತು. ಚೈನಾ ಎಲ್ಲ ಸಹಾಯ ಮಾಡಲಿಕ್ಕೂ ರೆಡಿ ಆಗಿಬಿಟ್ಟದೆ ಇಂಡಿಯಾಕ್ಕೆ. ಈವನ್ ಬಾರ್ಡರ್ದು ಏನು ತಕರ ಇರ್ತದೆ, ನಾವು ಬೇಡ ದೋಸ್ತಿ ಆಗಿರೋಣ, ದೋಸ್ತಿ ನಮ್ಮವ್ರು ನಿಮ್ಮವ್ರು ಬರ್ರಿ, ನಿಮ್ಮವ್ರು ಅಲ್ಲಿ ಬರ್ತೀವಿ ಅಂತೇಳಿ ಪಾಕಿಸ್ತಾನ ಸಹ ದೋಸ್ತಿ ಮಾಡೋ ಹಂತಕ್ಕೆ ನಮ್ಮ ಚೈನಾ ನಿಂತು ಬಿಟ್ಟದೆ ಇವತ್ತು. ಎಲ್ಲರೂ ಕೂಡಿರೋಣ ಹಂಚು ಊಟ ಮಾಡೋಣ ಅಂತ ಸಿದ್ಧಾಂತಕ್ಕೆ ಬರ್ತದೆ. ಯಾಕಂದ್ರೆ ಅವ್ರಿಗೆ ಅಮೇರಿಕನ್ ಸೋಲಿಸ್ಬೇಕಾಗಿಲ್ಲ. ಜಗದಲ್ಲಿ ನಾವು ಪವರ್ಫುಲ್ ನಮ್ಮಷ್ಟು ಯಾರೂ ಇಲ್ಲ ಅಂತೇಳಿ ಆಲ್ರೆಡಿ ಭಾರತವನ್ನು ಏಕಾಂಗಿ ಮಾಡಿಬಿಟ್ರು ಅವರು. ಭಾರತ ಇವತ್ತು ಏಕಾಂಗಿ ಅದ. ಅದ್ರ ಪಾಕಿಸ್ತಾನ ಅವ್ರ ಜೊತೆಗೆ ಅದ, ಚೈನಾ ಜೊತೆಗೆ, ನೇಪಾಳ ಅವ್ರ ಜೊತೆಗೆ ಅದ, ಶ್ರೀಲಂಕಾ ಅವ್ರ ಜೊತೆಗೆ ಅದ, ಪಾಕಿಸ್ತಾನ ಆಲ್ರೆಡಿ ಅದ, ಮಾಲ್ದೀವ್ಸ್ ಅವ್ರ ಜೊತೆಗೆ ಅದ. ಯಾವ ಏಷ್ಯಾ ಖಂಡದ ಹೆಚ್ಚು ಎಲ್ಲ ದೇಶಗಳು ಇವತ್ತು ಏನೋ ಜಪಾನ ಮತ್ತು ಆಸ್ಟ್ರೇಲಿಯಾ ಬಿಟ್ಟರೆ ಎಲ್ಲ ದೇಶಗಳು ಜೈ ಚೈನಾ ಜೈ. ಅಲ್ಲಿ ಏನು ತಯಾರು ಮಾಡಿದ ಪ್ರೊಡಕ್ಷನ್ ಅವ್ರ ದೇಶದಾಗ ಜನಸಂಖ್ಯೆ ಸಾಕಷ್ಟದ, ಉದ್ಯೋಗ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರು ಏನು ತಯಾರು ಮಾಡ್ತಾರೆ ನಾವು ತಯಾರು ಮಾಡ್ಕೊಂಡು ಏನು ನಮ್ಮದು ಮಾಡೋದು ಅವ್ರದ್ದು ಪ್ಲೇಟ್ ಚೇಂಜ್ ಮಾಡಿ ಮೇಡ್ ಇನ್ ಇಂಡಿಯಾ ಹಾಕೊಳ್ಳೋದು ಈ ಪರಿಸ್ಥಿತಿ ಇವತ್ತು ಬಂದು ನಿಂತದೆ. ಎಲ್ಲ ಕ್ಷೇತ್ರಗಳು ಡೆವಲಪ್ಮೆಂಟ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಈಗ ಅನಿಸ್ತಕ್ಕಂಥ ತಪ್ಪು ಮಾಡಿದಿಲ್ಲಪ್ಪ, ಟ್ಯಾರಿಫ್ ಹೆಚ್ಚು ಮಾಡಿ, ಟ್ಯಾರಿಫ್ ಏನೋ ಕಡಿಮೆ ಮಾಡ್ಕೊಂಡು ಉಳಿದ ವಸ್ತುಗಳನ್ನ ಅವ್ರು ದುಡ್ಡು ಹೊಡಿತಾಯಿದ್ರು. ಅದರಲ್ಲೂ ಮುಖ್ಯವಾಗಿ ಶಸ್ತ್ರಾಸ್ತ್ರಗಳಲ್ಲಿ ಎಣ್ಣೆ ಏನೋ ಒಂದಿಷ್ಟು ರಷ್ಯನ್ ತಂದು ಒಂದಿಷ್ಟು ಲಾಭ ಮಾಡ್ಕೊಂಡಿದ್ದು ಆಯಿತು ಭಾರತ ಸರ್ಕಾರ, ಅದು ಮೋದಿ ಸರ್ಕಾರ. ಅದನ್ನು ಗುರಿಯಾಗಿಟ್ಕೊಂಡು ಯುದ್ಧಕ್ಕೆ ನೀವೇ ಕಾರಣ ಉಕ್ರೇನ್ ಜೊತೆಗೆ ಅಂತೇಳಿ ದೊಡ್ಡ ಘೋಷಣೆ ಮಾಡಿ ಇವರು ಅನಿಸ್ಲಿಕ್ಕೆ ನೋಡಿದ್ರು ಇವ್ರು ಯಾರಿಲ್ಲ ಅಂತ. ಚೈನಾ ಮೊದಲಿಂದ ವೈರಿ ಅದ, ಅವ್ರು ಒಂದಾಗೋದಿಲ್ಲ ತಿಳ್ಕೊಂಡ್ರು. ಆದರೆ ಕಾಲ ಇರುವುದಿಲ್ಲ, ಕೆಲವೊಮ್ಮೆ ಅತಿ ವೈರಿ ಈಗಾಗಲೇ ಇದ್ದಿಲ್ಲ ರಾಜಕಾರಣ